ಮುಟ್ಬೇಡ ನೀನು. ಅಯ್ಯೋ ಯಾಕೆ ಈ ಥರ ಪ್ರೆಷರ್ ಕುಕ್ಕರ್ ಆಗ್ಬಿಟ್ಟಿದ್ಯಾ? ನಾನು ಹೇಳೋದು ಸ್ವಲ್ಪ ಕೇಳು. ಹೇಳೋದು ಕೇಳೋದು ಏನು ಬೇಕಾಗಿಲ್ಲ. ಅಯ್ಯೋ ಲೇ, ಕಟ್ಕೊಂಡು ಗಂಡನ ಮೇಲೆ ಯಾಕೆ ಎಷ್ಟೊಂದು ದ್ವೇಷ ಸಾಧಿಸ್ತಾ ಇದೆಯಾ? ನಿಜವಾಗ್ಲು ನೋಡು, ನನ್ನ ಮೇಲೆ ಆಣೆ, ನಾನು ಯಾರ ಸವಾಸನೂ ಮಾಡಿಲ್ಲ ಕಣೆ ಚಿನ್ನ. ಅಯ್ಯೋ ನೋಡೆ, ನನಗೆ ಗರ್ಲ್ ಫ್ರೆಂಡು, ಲವರು, ಹೆಂಡತಿ ಎಲ್ಲ ನೀನೇ ಚಿನ್ನ. ಆಲ್ ಇನ್ ಆಲ್ ನೀನೇ. ನನ್ನ ನಂಬು ಪ್ಲೀಸ್. ನಿನ್ನನ್ನು ಮಾತ್ರ ನಾನು ನಂಬಲ್ಲ. ಇವತ್ತು ಮನೆಗೆ ಬಾ, ನಿಂಗಿದೆ ಹಬ್ಬ. ಅಯ್ಯೋ ಇದು ಒಂದೇ ಒಂದು ಸೆಂಟೆನ್ಸ್, ಬಾ ನಿನಗಿದೆ ಮನೆಯಲ್ಲಿ, ಈ ಲೈನೇ ಕಡೆ ಎಲ್ಲ ಗಂಡಸರನ್ನು ಕಡ 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 ಅಂತ ನಡಗಿಸೋದು. ಸೀದಾ ಲೇ ನೋಡು, ನಂಬು, ನಾನು ಯಾವುದೇ ಉದ್ದೇಶ ಇಟ್ಕೊಂಡು ಈ ಮಾತಾಡಿಲ್ಲ ಕಣೆ. ಸುಮ್ಮನೆ ಜನರಲ್ಲಾಗಿ ಎಲ್ಲರೂ ಹೇಳ್ತಾರಲ್ಲ, ಬ್ರೋ ಇವೆಲ್ಲ ಆಗಬೇಕು ಅಂದರೆ ಮತ್ತೆ ಇರಬೇಕು ಅಂತ, ಆ ಕಾಂಟೆಕ್ಸ್ಟಲ್ಲಿ ಹೇಳ್ಬಿಟ್ಟೆ ಅಷ್ಟೇ. ಆಯ್ತು ಮೇಡಮ್, ಇನ್ಮೇಲೆ ನಾನು ಆ ಥರ ಮಾತಾಡಲ್ಲ. ಆ ಥರ ಏನು ಮಾತೇ ಆಡಲ್ಲ. ಇದೇ ಮಾತನ್ನ ಎಷ್ಟೆಲ್ಲ ಹೇಳಿದ್ಯಾ? ನೆನಪಿಸ್ಕೊ. ತುಂಬ ಸರ್ತಿ ಹೇಳಿದ್ದೆ. ಇಷ್ಟೆಲ್ಲ ಆದ್ಮೇಲೂ ನಾನು ನಿನ್ನ ನಂಬೇಕಾ? ಹಾ ಅಬ್ಬೆ ಪ್ಲೀಸ್, ನಾನು ಹೇಳೋದಿತ್ತೆ ನೋಡು, ಹೇಳೋದು ಕೇಳೋದು ಏನು ಬೇಕಾಗಿಲ್ಲ. ಹೋಗ್ತಿರು. ಏಯ್, ಏನು ಹಿಂಗೆ ಗಲಾಟೆ ಮಾಡ್ತಾ ಇದ್ದೀರಾ ಎಳೆ ಮಕ್ಳ ಥರ? ಸಾರಿ ಗೆಳೆಯ, ಇದು ಮಾಮೂಲಿ ಇದ್ದಿದ್ದೆ ಬಿಡ, ಮಾಮೂಲಿ. ಓ ಇದೆಲ್ಲ ಮಾಮೂಲಿನಾ? ಡೋಂಟ್ ಕೇರ್ ಅಲ್ವಾ? ಮನೆಗೆ ಬಾ, ಇದೆ ನಿಂಗೆ ಇವತ್ತು. ಗೆಳೆಯ, ಇವತ್ತು ಮನೇಲಿ ಗ್ಯಾರಂಟಿ ಟಿಶ್ಯೂ ಕಣ. ಪ್ಲೀಸ್ ನಿಮ್ಮಿಬ್ಬರು ಬಂತು ಸ್ವಲ್ಪ ಪ್ಯಾಚಪ್ ಮಾಡ. ನನ್ನ ಮಗನೇ, ನನ್ನೇ ಗೊಳಿಕೊತ್ತಲ್ವಾ ನೀನು ಹಿಂಗೆ ಅನ್ಬಿಟ್ರೆ ಹೆಂಗೋ, ನಿನ್ನೆ ನಂಬಿದ್ದೀನಿ ಕಣೋ, ನೀನಂತೆ ನನಗೆ ಯಾರೋ ದಿಕ್ಕು. ಆಯ್ತು, ಏನಾದ್ರು ಮಾಡ. ಅನ್ನದ ನೀನು ಫೋನ್ ಕೊಡ. ಕೊಡ. ಅಪರೂಪಕ್ಕೆ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಒಂದು ಫೋಟೋ ತೆಗಿಯೋಣ ಅಂತ. ಓ ನಿಂತ್ಕೋಲಿ. ರೆಡಿ ಡಾರ್ಲಿಂಗ್, ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನನ್ನ ಮಾತುಗೂ ಬೆಲೆ ಇಲ್ಲ, ಪ್ಲೀಸ್ ಪ್ಲೀಸ್. ಹಾಂ, ಒಂದೇ ಒಂದು ಫೋಟೋ. ಏನೋ ನೀನು ಹೇಳ್ತಿದ್ಯಾ ಅಂತ ನಿಂತ್ಕೋತಿದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಸ್ವಲ್ಪ ಹಾಂ ರೆಡಿ. ಅಯ್ಯ, ಒಳ್ಳೆ ಪಾಸ್ಪೋರ್ಟ್ ಫೋಟೋಗೆ ಪೋಸ್ಟ್ ಕೊಡೋ ಥರ ನಿಂತಿದ್ರಲ್ಲ, ಹತ್ತತ್ರ ನಿಂತ್ಕೊಳ್ರ. ಇಷ್ಟು ಓಕೆನಾ? ಹಾಂ. ಕೂದ್ಲು ಏಯ್, ನೀ ಸುಮ್ಮನೆ ನಿಂತ್ಕೊಳ್ಳ. ಡಾರ್ಲಿಂಗ್, ಕೂದಲು ಸ್ವಲ್ಪ ಕಿವಿಯಿಂದ ಹಾಕು. ಈ ಕಡೆ ಸ್ಮೈಲ್. ಹಾಂ, ಸ್ಮೈಲ್. ರೆಡಿ. ಹಾಂ. 1 2 3. ಪರ್ಫೆಕ್ಟ್ ಅಪ್ಪ, ಸೂಪರ್. ಹಾಂ, ಕಂಗ್ರ್ಯಾಚುಲೇಷನ್ಸ್. ಫ್ರೇಮ್ ಹಾಕೊಳಪ್ಪ. ಏನು ಗೊತ್ತಾ ಡಾರ್ಲಿಂಗ್, ಇವನು ಮ್ಯಾಕ್ಸಿಮಮ್ ಟೈಮ್ ನನ್ನ ಜೊತೆನೇ ಇರೋದು. ಹಾಗಾಗಿ ನೀನು ಇನ್ಮೇಲೆ ಅನುಮಾನ ಪಡಲೇಬೇಡ. ನಮಗೆ ತರಲೆ ಮಾತಾಡ್ತಾನೆ ಅಷ್ಟೇ, ತರಲೆ ಬುದ್ಧಿ ತೋರಿಸಲ್ಲ. ಅಷ್ಟೊಂದು ಧೈರ್ಯನೂ ಇಲ್ಲ ಅವನಿಗೆ. ನೋಡು, ಬಾಯಿ ಮಾತ್ರ ಪಟಾಕಿ, ಬರೀ ನಮ್ಮ ಮುಂದೆ ಮಾತ್ರ ಸೌಂಡ್ ಮಾಡೋದಷ್ಟೇ. ನೀನು ತಲೆಯೆಲ್ಲ ಬಿಸಿ ಮಾಡ್ಕೋಬೇಡ, ಇವನು ಧೈರ್ಯವಾಗಿ ನಂಬು. ಓಹೋ, ಈ ರೀತಿ ಮಾತಾಡು ಅಂತ ಇವನೇ ಹೇಳ್ಕೊಟ್ನಾ? ನನ್ಗೆ ಗೊತ್ತು, ಇದನ್ನೇ ತಾನೇ ನೀವು ಅಲ್ಲಿ ಗುಸ್ಗುಸು ಅಂತ ಮಾತಾಡ್ತಿದ್ದಿದ್ದು. ನನ್ನ ಬಗ್ಗೆ ಫಿಟ್ಟಿಂಗ್ ಇಟ್ಟು ಸಿಂಪತಿಗೆ ಇಟ್ಸ್ಕೊಂಡಿರ್ತೀಯ. ನಿನ್ನನ್ನು ನಂಬೋದೇ ಇಲ್ಲ. ಅಪ್ಪಣ್ಣವ್ರೆ ನೋಡಿ, ಹಾಗೆಲ್ಲ ಏನೂ ಇಲ್ಲ ನೋಡಿ. ನಾವು ಆನಂದ್ ಅವ್ರನ್ನ ನೋಡಿದ ಹಾಗೆ ಅವ್ರು ತುಂಬಾನೇ ಒಳ್ಳೆಯವರು. ನೀವೇ ಅವ್ರ ಪ್ರಪಂಚ ಅಂತ ಅನ್ಕೊಂಡಿದ್ದಾರೆ. ನೀವು ಯಾರ ಮಾತು ನಂಬೇಡಿ, ನೀವು ನನ್ನ ಮಾತು ನಂಬಿ. ಓಕೆ, ಸರಿ, ನೀನು ಹೇಳ್ತಿದ್ಯಾ ಅಂತ ನಿನ್ನ ಮಾತು ನಂಬ್ತೀನಿ. ಥ್ಯಾಂಕ್ ಯು. ಸರಿ, ಇನ್ನು ಮುಂದೆ ಅವ್ರ ಮೇಲೆ ಅನುಮಾನ ಪಡಲ್ಲ ಅಂತ ನನಗೆ ಮಾತು ಕೊಡಿ ಪ್ಲೀಸ್. ಮೇಲೆ ಆನಂದ್ ಮೇಲೆ ನಾನು ಅನುಮಾನ ಪಡಲ್ಲ. ಹಬ್ಬ, ಇನ್ಮೇಲೆ ನಾನು ಆರಾಮಾಗಿ ಜೂಲಿ ಜೊತೆ ಆಟ ಆಡ್ಬೋದಾ? ಯಾರು ಜೂಲಿ? ಪಕ್ಕದ ಮನೆ ನಾಯಿ. ನಾಯಿನಾ? ಅದು ಇದು ಲೇಡಿ ನಾಯಿ. ನೋಡ್ತೀಯ ಸಿಸ್ಟರ್, ಈ ಪ್ರೀತಿ ಅನ್ನೋದು ನಿನ್ನ ಮಗನ ಕೈಲಿ ಏನೆಲ್ಲ ಮಾಡಿಸ್ತಾ ಇದೆ ಅಂತ. ಅವನ ಸ್ಥಿತಿ ಅಧೋಗತಿ. ಪ್ರೀತಿ ಅನ್ನೋದೊಂದು ಚಟ ಸಿಸ್ಟರ್,
ಅದು ಎಲ್ಲದಕ್ಕಿಂತ ಭಯಂಕರವಾದ ಚಟ. ಈ ಚಟಕ್ಕೆ ಬಿದ್ದವ್ರನ್ನ ಆ ದೇವ್ರು ಬಂದರೂ ಕಾಪಾಡೋಕ್ಕಾಗೋದಿಲ್ಲ. ಈಗ ನಿನ್ನ ಮಗ ಮಾಡ್ತಿದ್ದಾನಲ್ಲ ಆ ಥರ. ಏನಣ್ಣ ಇದು? ನನ್ನ ಮಗ ಅವಳನ್ನ ಪ್ರೀತಿ ಮಾಡಿದ್ದಕ್ಕೆ ಇಂಥ ಶಿಕ್ಷೆ ಅನುಭವಿಸ್ಬೇಕಾ? ಇದನ್ನೆಲ್ಲ ಕೇಳಿ ನನಗೆ ಸಂಕಟ ಆಗ್ತಾ ಇದೆ. ಇನ್ನು ಅವನು ಹೇಗನ ಅನುಭವಿಸ್ತಾ ಇದ್ದಾನೆ. ನನಗೂ ಅರ್ಥ ಆಗ್ತಾ ಇಲ್ಲ ಸಿಸ್ಟರ್. ನಮ್ಮನೆ ಹುಡುಗರು ಇಂಥದ್ದೊಂದು ಪರಿಸ್ಥಿತಿನ ಎದುರಿಸ್ತಾರೆ ಅಂತ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಿಲ್ಲ. ನನಗಂತೂ ಇದನ್ನ ಕೇಳಿ ಒಂದು ಸೆಕೆಂಡ್ ಕಣ್ಗತ್ಲೆ ಬಂದಂಗಾಯ್ತು. ಇದಕ್ಕೆಲ್ಲ ಕಾರಣ ಆ ಭೂಮಿ ಕಾರಣ. ಅವಳು ಏನಾದರೂ ಈ ಮನೆಗೆ ಬಂದಿರಲಿಲ್ಲ ಅಂದರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ಭೂಮಿಕಾಗಿಂತ ನಮ್ಮ ಮಹಿಮಾನೇ ಇದಕ್ಕೆಲ್ಲ ಕಾರಣ. ಅವಳು ಆ ಜೀವನ ಇಷ್ಟಪಡಲಿಲ್ಲ ಅಂದರೆ ಇದು ಯಾವುದೂ ಆಗ್ತಿರ್ಲಿಲ್ಲ. ಭೂಮಿಕಾ ಈ ಮನೆ ಸೊಸೆಯಾಗಿ ಬರ್ತಾನೆ ಇರಲಿಲ್ಲ. ಅಪೇಕ್ಷೆ ನನ್ನ ಮಗನ ಕಣ್ಣಿಗೆ ಬೀಳ್ತಾನೆ ಇರಲಿಲ್ಲ. ಅವರಿಬ್ಬರ ಮಧ್ಯೆ ಸಂಬಂಧ ಬೆಳೀತಾನೆ ಇರಲಿಲ್ಲ. ಆ ಮಹಿಮಾ ಮಾಡಿರೋ ಒಂದೇ ಒಂದು ಮಿಸ್ಟೇಕ್ಗೆ ನಾವೆಲ್ಲ ಎಷ್ಟು ಅನುಭವಿಸ್ತಾ ಇದ್ದೀವಿ ನೋಡು. ಬಡ್ಕೊಂಡೆ ಆವತ್ತೆ ಆ ಸಂಬಂಧ ಬೇಡ ಅಂತ. ಆದರೆ ಎಲ್ಲಿ ಕೇಳ್ತಾಳೆ ನನ್ನ ಮಾತು? ಹಠ ಮಾಡಿ ಮದುವೆ ಮಾಡ್ಕೊಂಡು ಈಗ ನೋಡು ಒಂದಕ್ಕೊಂದು ಲಿಂಕ್ ಆಗಿ ಏನೆಲ್ಲ ನಡೀತಾ ಇದೆ ಅಂತಣ್ಣ. ನಿಜ ಸಿಸ್ಟರ್, ಮೈಮಾ ಇಟ್ಟ ಒಂದು ತಪ್ಪು ಹೆಜ್ಜೆಯಿಂದ ನಮ್ಮ ಬದುಕಿನ ದಿಕ್ಕೇ ಬದಲಾಗೋಯ್ತು. ರಾಮಾಯಣ ಮಹಾಭಾರತ ಅಂತ ಕಥೆ ಎಲ್ಲ ಹೀಗೆ ಶುರುವಾಗಿದ್ದಲ್ಲ ಸಿಸ್ಟರ್. ಹೆಣ್ಣಿಂದಲೇ ಆರಂಭ, ಹೆಣ್ಣಿಂದಲೇ ಅಂತ್ಯ. ಸಿಸ್ಟರ್, ಏನ್ ಸಿಸ್ಟರ್ ಇದು? ಅದು ತಂಗಳ ಅನ್ನ. ನನ್ನ ಮಗ ಇದೇ ತಾನೇ ತಿಂತಾ ಇರೋದು. ಅವನು ಪಡ್ತಾ ಇರೋ ಕಷ್ಟ ನನಗೆ ಗೊತ್ತಾಗದ್ ಬೇಡವ ಅಣ್ಣ? ಅದು ಗೊತ್ತಾದ್ರೆ ತಾನೇ ಅಣ್ಣ ನನ್ನ ಹಠ, ದ್ವೇಷ, ಆವೇಶ ಎಲ್ಲ ಜಾಸ್ತಿ ಆಗೋದು. ಬೆಂಕಿ ಜೋರಾಗಿ ಬಿದ್ರೆ ತಾನೇ ಅಣ್ಣ ಸುಡಕ್ಕಾಗೋದು. ಇದನ್ನ ನನ್ನ ಮಗ ಹೇಗೆ ತಿಂತಾನು, ಅಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಿದ್ದಾನು. ಅದಕ್ಕೆಲ್ಲ ಕಾರಣ ಆಗಿರೋರ ಮೇಲೆ ಪ್ರತಿಕಾರ ತೀರ್ಸೋದು ಬೇಡವಾ ಅಣ್ಣ? ಈ ಅಣ್ಣ ನನ್ನ ರಕ್ತದ ಜೊತೆ ಸೇರಬೇಕು. ಆವಾಗಲೇ ನನ್ನ ಹಠ, ರೋಷ, ದ್ವೇಷ ಎಲ್ಲ ಜಾಸ್ತಿ ಆಗೋದು. ನಾನು ಯಾವುದನ್ನು ಮರ್ತಿಲ್ಲ ಅಣ್ಣ, ಮರೆಯೋದೂ ಇಲ್ಲ. ಭೂಮಿಕಾ, ನಿಜ ಹೇಳಿ, ನಿಮ್ಗೆ ಯಾವತ್ತೂ ನನ್ನ ಮೇಲೆ ಈ ಅಪರ್ಣ ಥರದ ಯೋಚನೆ ಬಂದೇ ಇಲ್ವಾ? ಯಾಕೆ ಈ ಪ್ರಶ್ನೆ? ಯಾಕೆ ದಿಢೀರಂತ ಈಗ ಕೇಳಬೇಕು ಅನ್ನಿಸ್ತು ನಿಮಗೆ? ಸುಮ್ಮನೆ ಹಾಗೆ ಕ್ಯೂರಿಯಾಸಿಟಿಗೆ. ಅಂದರೆ ನಿಮ್ಗೆ ಯಾಕೆ ಆ ಥರದ ಆಲೋಚನೆ ಬಂದಿಲ್ಲ, ಯೋಚನೆ ಬಂದಿಲ್ಲ ಅಂತ? ಯಾಕೆ ಬಂದಿಲ್ಲ ಅಂದರೆ ಅದು ಇಲ್ಲ, ಅದಕ್ಕೆ ಮೇ ಬಿ ಈ ವಿಷಯದಲ್ಲಿ ನಾನು ಸ್ವಲ್ಪ ಡಿಫ್ರೆಂಟ್, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಅನ್ಕೊಳ್ಳಿ. ನೀವು ಮಧ್ಯ ಚೆನ್ನಾಗಿ ಬಿಡ್ತೀರಾ ಕಣ್ರಿ, ಭಾಳ ಇಂಪ್ರೂವ್ ಆಗ್ಬಿಟ್ಟಿದ್ದೀರಾ. ಯಥಾ ಗಂಡ ತಥಾ ಹೆಂಡತಿ ಆಗಲಿ. ಎಲ್ಲ ಸಹವಾಸ ದೋಷ. ಹೌದು, ನಿಮಗೆ ನನ್ನ ಮೇಲೆ ಆ ರೀತಿ ಯಾವುದಾದ್ರೂ ಡೌಟು, ಅನುಮಾನ ಅನ್ನೋದು ಬಂದಿಲ್ವಾ? ಬರ್ತಿತ್ತ ಏನೋ, ಬಟ್ ನೀವು ನನ್ನನ್ನು ಯಾವ ಮಟ್ಟಕ್ಕೆ ಆವರಿಸ್ಕೊಂಡಿದ್ದೀರಾ ಅಂದರೆ, ನಿಮ್ಮ ಪ್ರೀತಿ ನನ್ನ ಮನಸ್ಸನ್ನು ಅತಿಕ್ರಮಣ ಮಾಡಿ ಬೇರೆ ಯಾವುದಕ್ಕೂ ಜಾಗ ಕೊಡದೆ ಮನಸ್ಸು ತುಂಬ ತುಂಬ್ಕೊಂಡ್ಬಿಟ್ಟಿದೆ. ಇದು ನೀವು ಕೇಳಿರೋ ಪ್ರಶ್ನೆಗೆ ನನ್ನ ಕಡೆಯಿಂದ ನಾನು ಕೊಡ್ತಾ ಇರೋ ಪ್ರಾಮಾಣಿಕವಾದ ಉತ್ತರ. ಇದರಲ್ಲಿ ಆರ್ಟಿಫಿಷಿಯಲ್ ಕಲರು, ಫ್ಲೇವರು ಯಾವುದೂ ಇಲ್ಲ. ನಾನು ಇರೋದನ್ನ ಹೇಳಿದ್ದೀನಿ. ನಾನು ನಿಮ್ಮನ್ನು ಸಿಕ್ಕಾಪಟ್ಟೆ ಪ್ರೀತಿಸ್ತೀನಿ ಭೂಮಿಕಾ. ಸಿಕ್ಕಾಪಟ್ಟೆ ಅಂದರೆ ಎಷ್ಟು? ಇಷ್ಟು. ಎಷ್ಟು ಅಂತ ಹೇಳೋದು ಭಾಳ ಕಷ್ಟ ಆಗುತ್ತೆ. ಪೊಯೆಟಿಕ್ಕಾಗಿ ಹೇಳಬೇಕು ಅಂದರೆ, ನನ್ನ ಪ್ರತಿ ಉಸಿರಲ್ಲೂ ನಿಮ್ಮ ಹೆಸರಿನ ಹಚ್ಚೆ ಇದೆ ಕಣ್ರೆ.
ನಿಮ್ಮ ಪ್ರೀತಿ ನನ್ನ ಮನಸ್ಸಿನಲ್ಲಿ ಗಟ್ಟಿ ಸಕ್ಕರೆ ಪಾಕ ಥರ ಹಾಗೆ ಸೆಟ್ಲ್ ಆಗ್ಬಿಟ್ಟಿದೆ. ಹಾಗಾಗಿ ನನ್ನ ಹತ್ರ ಕಹಿ ಅನ್ನೋದು ಸುಳಿಯೋದೇ ಇಲ್ಲ, ಏನಿದ್ರು ಸಿಹಿ ಸಿಹಿ ಸಿಹಿ. ದಟ್ಸ್ ಸೋ ಸ್ವೀಟ್ ಆಫ್ ಯು ಗೌತಮ್ ಅವರೇ. ಆಲ್ಸೋ ಸ್ವೀಟ್. ಥ್ಯಾಂಕ್ ಯು, ಬಟ್ ನಿಮ್ಮಷ್ಟಲ್ಲ. ಎಸ್, ಒಂದು 30 ಮಿನಿಟ್ಸ್, ಇನ್ನೇನು ಹೊರಟ್ಬಿಡ್ತೀನಿ. ತಗೋಕಂದ ಕಾಫಿ. ಹೇಗೆ ನಡೀತಿದೆ ಮರಿ ಕೆಲಸ ಎಲ್ಲ? ಪರವಾಗಿಲ್ಲಮ್ಮ, ಚೆನ್ನಾಗಿ ನಡೀತಾ ಇದೆ. ಸ್ಟ್ರೆಸ್ ಆಗ್ತಿಲ್ಲ ತಾನೆ? ಪಾರ್ಥ ಅಣ್ಣ ಒಬ್ಬ ಏನಮ್ಮ ಆಯ್ತು ಪಾರ್ಥಂಗೆ? ಈಗೀಗಂತೂ ಕೈಗೆ ಸಿಗಲ್ಲ. ಯಾವಾಗ ನೋಡಿದ್ರು ಫೋನ್ ಎಂಗೇಜು ಅಥವಾ ಫೋನೇ ಸಿಗಲ್ಲ. ಈಗ ನೋಡಿದ್ರೆ ಎಲ್ಲೋ ಸೋಲೋ ಟ್ರಿಪ್ ಹೋಗಿದ್ದಾನಂತೆ. ಅದೆಲ್ಲಿ ಹೋಗಿದ್ದಾನೋ, ಅದೇನು ಮಾಡ್ತಿದ್ದಾನೋ ದೇವ್ರಿಗೆ ಗೊತ್ತು. ಒಂದೊಂದ್ಸಲ ಎಷ್ಟು ಕೋಪ ಬರುತ್ತೆ ಅಂದರೆ ತಲೆ ಮೇಲೆ ಕುಟ್ಬಿಡೋಣ ಅನ್ಸುತ್ತೆ, ಅಷ್ಟು ಕೋಪ ಬರುತ್ತೆ. ಸಿಟ್ ಮಾಡ್ಕೋಬೇಡ ಪಾಪ, ಚಿಕ್ಕಂದ ಅದು. ಓ, ಯಾರು ಎಳೆ ಮಗು ಅವನ ಸರಿಯಾಗಿದೆ. ಹೌದು, ಸೋಲೋ ಟ್ರಿಪ್ ಒಂದಿಯಲ್ಲ, ಎಲ್ಲಿಗೆ ಹೋಗಿದ್ಯಂತೆ ಸವಾರಿ? ಗೊತ್ತಿಲ್ಲ ಅತ್ತೆ, ಮೆಸೇಜ್ ಹಾಕಿದ್ದೀನಿ, ಅದಕ್ಕೂ ರಿಪ್ಲೈ ಇಲ್ಲ. ಸಿಗ್ಲಿ ಅವನಿಗೆ ಮಾಡ್ತೀನಿ ಅವನಿಗೆ. ಅತ್ತೆ, ನೀವು ಅಂದ್ಕೊಂಡಿರೋ ಹಾಗೆ ಪಾರ್ಥಣ್ಣ ಏನು ಎಳೆ ಮಗು ಅಲ್ಲ. ನನ್ಗನ್ಸುತ್ತೆ ಪಾರ್ಥ ಅಣ್ಣ ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ. ಮೋಸ್ಟ್ಲಿ ಲವ್ವಲ್ಲಿ ಬಿದ್ದಿರಬೇಕು. ಅದಕ್ಕೆ ಆಗಾಗ ಹೇಳ್ದೆ ಕೇಳ್ದೆ ನಾಪತ್ತೆ ಆಗ್ಬಿಡ್ತಾನೆ. ಲವ್ ಮಾಡೋರ್ ಲಕ್ಷಣ ಇದು. ಇದ್ರೂ ಇರ್ಬೋದೇನೋ. ಹೌದೌದು, ಈಗಿನ ಕಾಲದಲ್ಲಿ ಯಾರನ್ನು ನಂಬಕ್ಕಾಗೋದಿಲ್ಲ. ಅಯ್ಯಯ್ಯ, ಇದ್ಯಾಕ್ರಿ ಇಷ್ಟು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರಾ? ನಿಜವಾಗ್ಲೂ ನಮ್ಮ ಪಾರ್ಥ ಒಳ್ಳೆ ಹುಡುಗಾನೆ. ಹಾ ಅಲ್ವಾ ಅಪ್ಪಿ? ಇರ್ಬೋದು. ಇದೇನು ಇದ್ರೂ ಇರ್ಬೋದು ಅಂತ್ಯಾ? ಡೆಫಿನೆಟ್ಲಿ ಪಾರ್ಥ ಒಳ್ಳೆ ಹುಡುಗ. ಈಗೇನೋ ಯಾವುದೋ ಕೆಲಸ ಕಾರ್ಯಕ್ಕೆ ಯಾವುದಕ್ಕೂ ಕಮಿಟ್ ಆಗಿಲ್ಲ, ಅದಕ್ಕೆ ಫ್ರೀ ಬರ್ಡ್ ಥರ ಸುತ್ತಾಡ್ಕೊಂಡು ಬರಕ್ಕೆ ಹೋಗಿದ್ದಾನೆ. ಅಷ್ಟಕ್ಕೆ ಅನುಮಾನ ಪಟ್ಬಿಟ್ರೆ ಆಗೋಯ್ತಾ? ಇದ್ರ ಮೇಲೆ ಅವ್ನು ಲವ್ ಮಾಡ್ತಾ ಇದ್ರು, ಅದ್ರಲ್ಲಿ ತಪ್ಪೇನಿದೆ? ಒಳ್ಳೆ ಹುಡುಗ, ವೆಲ್ ಎಜುಕೇಟೆಡ್, ಫಾರಿನ್ ರಿಟರ್ನ್ಡು, ಶ್ರೀಮಂತರ ಮನೆ ಹುಡುಗ. ನಾನಂತೂ ಹೇಳ್ತೀನಪ್ಪ, ಅವನನ್ನ ಮದುವೆ ಆಗೋ ಹುಡುಗಿ ಶಿ ಈಸ್ ವೆರಿ ಲಕ್ಕಿ ಅಂತ. ಕರೆಕ್ಟ್ ಅತ್ತೆ, ಐ ಅಗ್ರಿ ವಿತ್ ಯು. ಪಾರ್ಥನ್ ಗುಣಗಾನ ಮಾಡಿದ ಸಾಕು, ತಿಂಡಿ ಕೊಡ್ತೀಯಾ? ಅಯ್ಯೋ ರೀ, ಈಗಷ್ಟೇ ಕಾಫಿ ಕುಡ್ದಿದ್ದೀರಾ, ಆಗ್ಲೇ ಹಶ್ವಾಗೋಯ್ತಾ? ನಿಮ್ಗೆ ಅದು ಯಾರ್ರೀ ಕನ್ನಡ ಮೇಷ್ಟ್ರು ಅಂತ ಹೆಸರಿಟ್ಟಿದ್ದು? ನಿಮ್ಮನ್ನ PT ಮಾಸ್ಟ್ರು ಅಂತ ಹೇಳಬೇಕಿತ್ತು. ವಿಚಿತ್ರವಾಗಿ ಆಡ್ತೀರಪ್ಪ. ಕೊಡ್ತೀನಿ ರೀ, 5 ನಿಮಿಷ ಕುತ್ಕೊಂಡು ಮಕ್ಳ ಹತ್ರ ಮಾತಾಡೋಕ್ಕಿಲ್ಲ. ಅದು ಕಡೆ ಇದು ಕಡೆ ಅಂದ್ಕೊಂಡು. ಈ ಚಮ್ಮಕ್ ಚಲೋ ಜೊತೆ ಚಾಟ್ ಮಾಡೋದು ಅಂದರೆ ಏನೋ ಒಂಥರ ಖುಷಿ. ಆದರೆ ಬರೀ ಇಷ್ಟಕ್ಕೆ ಲಿಮಿಟೆಡ್ ಆಗಿದೆಯಲ್ಲ. ಆದಷ್ಟು ಬೇಗ ಗೇರ್ ಚೇಂಜ್ ಮಾಡಿ ಗಾಡಿನ ಸ್ವಲ್ಪ ಸ್ಪೀಡ್ ಮಾಡಬೇಕು. ಮಾಡೋಣ ರೀ. ಆಮೇಲೆ ರೀ, ಹಾಂ, ನನಗೆ ನಿಮ್ಮ ಯಾಕೆ ಕೋಪ ಬಂದೈತೆ? ಕೋಪನ ಯಾಕೆ ಮಲ್ಲಿ? ಅಂಥದ್ದೇನು ಮಾಡಿದೆ ನಾನು? ಅಷ್ಟಕ್ಕೂ ಈ ಮಲ್ಲಿನ ಮಲ್ಗೆ ಹೂ ಥರ ಜೋಪಾನವಾಗಿ ನೋಡ್ಕೋತಾ ಇದೀನಿ ತಾನೆ. ಹಿಂಗೆ ಹೇಳಿನೇ ನೀವು ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರ. ಹೌದು, ನಿನ್ನೆ ರಾತ್ರಿ ಎಲ್ಲ ಎಲ್ಲಿಗೆ ಹೋಗಿದ್ರಿ ನೀವು? ನಾನು ಆಗ ಬರ್ತಾರೆ ಈಗ ಬರ್ತಾರೆ ಅಂತ ಅದೆಷ್ಟು ಕಾದೆ ಗೊತ್ತಾ? ಒಂದು ಫೋನ್ ಇಲ್ಲ, ಮೆಸೇಜು ಇಲ್ಲ. ಅದಕ್ಕೆ ಬೇಜಾರಾಯ್ತು. ನಿಮ್ಮ ಮ್ಯಾಲೆ ನನಗೆ ಸ್ವಲ್ಪ ಜಾಸ್ತಿನೇ ಕೋಪ ಬಂದೈತೆ. ಅಷ್ಟು ಕೋಪ ಮಾಡ್ಕೊಂಡ್ರೆ ಹೇಗೆ ಮಲ್ಲಿ? ಅದು ಕೆಲಸ ತುಂಬ ಜಾಸ್ತಿ ಇತ್ತು ಮಲ್ಲಿ. ಕೆಲಸದಲ್ಲಿ ಸಿಕ್ಕಾಬಿಟ್ಟೆ ಬ್ಯುಸಿ ಆಗಿಬಿಟ್ಟೆ. ನಾನು ಹಂಗೂ ನಿನಗೆ ಫೋನ್ ಮಾಡಿ ಹೇಳೋಣ ಅಂದ್ಕೊಂಡೆ, ನಾನು ಇಲ್ಲಿ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ, ನೀನು ಆರಾಮಾಗಿ ಮಲ್ಕೋ ಅಂತ. ಅದೇನು ಮಾಡಲಿ, ಮುಳುಗೋಗಿದ್ನಲ್ಲ ಕೆಲಸದಲ್ಲಿ, ಮರೆತುಬಿಟ್ಟೆ. ಅದಕ್ಕೆ ಫೋನು ಮೆಸೇಜ್ ಏನೂ ಮಾಡೋಕ್ಕಾಗಲಿಲ್ಲ. ಸಾರಿ ಮಲ್ಲಿ. ಅಯ್ಯೋ, ನೀವು ಹಿಂಗೆಲ್ಲ ಮಾಡಬೇಡಿ, ಚಂದ ಕಾಣಲ್ಲ. ಚಂದ ಕಾಣಲ್ಲ? ಬೇರೆ ಏನು ಮಾಡಲಿ ಮಲ್ಲಿ? ಮುದ್ದು ಮಾಡಲ? ಯೋನು ಬೇಡ. ಕೆಲಸ ಅಂತ ಕೆಲಸ, ಯಾರಿಗೆ ಕೆಲಸ ಇರಲ್ಲ? ಹಂಗಂತ ಗೊತ್ತು ಇಲ್ಲದೆ ಕೆಲಸ ಮಾಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು? ಅದನ್ನ ಯೋಚನೆ ಮಾಡಿದ್ದೀರಾ ನೀವು? ಅಲ್ಲ, ರಾತ್ರಿ ಕೂಡ ಮನೆಗೆ ಬರ್ದಿರೋಷ್ಟು ಕೆಲಸದಲ್ಲಿ ಮುಳುಗೋಗ್ತಿರಲ್ಲ, ಅಂತ ಕೆಲಸ ಏನೈತೆ? ಅದು ಮಲ್ಲಿ
ನಿನ್ನ ಹತ್ರ ಏನು ಮುಚ್ಚಿಡೋದು ಹೇಳ್ತೀನಿ. ಅದು ಆಫೀಸಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರ್ಗ? ಯಾಕೆ? ಅದು ಒಂದು ಜಾಗ ಪರ್ಚೇಸ್ ಮಾಡಬೇಕಿತ್ತು ಮಲ್ಲಿ, ಆ ಕೆಲಸದ ಮೇಲೆ ಹೋಗಿದ್ದೆ. ಮತ್ ನೀವು ನನ್ಗೆ ಹೇಳೇ ಇಲ್ಲ. ಹೇಳ್ಬಿಟ್ಟು ಹೋಗ್ಬೇಕು ತಾನೇ. ನೋಡಿ, ನೀವು ಮೈಸೂರು ಗಂಟ ಹೋಗಿದ್ರು ನನ್ಗೊಂದು ಮಾತು ತಿಳಿಸಿಲ್ಲ. ನಾನಂದ್ರೆ ನಿಮ್ಗಷ್ಟು ಸದ್ರ ಆಗ್ಬಿಟ್ಟಿದ್ದೀನಿ ಅಲ್ವಾ? ಏನು ಮಾತು ಅಂತ ಆಡ್ತೀನಿ ಮಲ್ಲಿ, ಅದು ಸದ್ರ ಅಲ್ಲ, ಸರ್ಪ್ರೈಸು. ಸರ್ಪ್ರೈಸಾ? ಏನದು? ಹೌದು ಮಲ್ಲಿ, ಅದು ಅದಕ್ಕೆ ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಮತ್ತೆ ಅಣ್ಣ ಮೈಸೂರಲ್ಲಿ ಒಂದು ಜಾಗ ಪರ್ಚೇಸ್ ಮಾಡ್ತಾ ಇದ್ದೀವಿ. ಆ ಕೆಲಸದ ಮೇಲೆ ಹೋಗಿದ್ದೆ. ಅದನ್ನು ಯಾರಿಗೂ ಗೊತ್ತಾಗ್ತಾ ಈಗ ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಿದ್ದೀವಿ. ಈ ವಿಷಯ ನಿನಗೆ ಮಾತ್ರ ಗೊತ್ತು ಮಲ್ಲಿ. ನೋಡು, ನೀನು ಅಷ್ಟೇ ಈ ಸೀಕ್ರೆಟ್ನ ಮೇಂಟೈನ್ ಮಾಡಬೇಕು. ಆಮೇಲೆ ಅದಕ್ಕೆ ಸಿಕ್ತಾಗ ಹೋಗ್ಬಿಟ್ಟು ಅಕ್ಕೋರೆ ಹಂಗಂತೆ ಹಿಂಗಂತೆ ಅಂತ ಇರೋ ವಿಷಯ ಎಲ್ಲ ಹೇಳ್ಬಿಡ್ಬಾರ್ದು, ಅರ್ಥ ಆಯ್ತಾ? ಆಮೇಲೆ ಸರ್ಪ್ರೈಸ್ ಹಾಳಾಗೋಗುತ್ತೆ. ಹೌದಾ? ನೀವು ಅದಕ್ಕೆ ಅಲ್ಲಿಗೆ ಹೋಗಿದ್ದು? ನೀವು ನಿಜ ಹೇಳ್ತಿದ್ದೀರಾ ರೀ? ಹ್ಞೂ ಮಲ್ಲಿ, ನಾನು ಯಾಕೆ ಸುಳ್ಳು ಹೇಳಿ? ನಿನ್ನ ಹತ್ರ ನಾನು ಸುಳ್ಳು ಹೇಳ್ತೇನೆ ಯಾವತ್ತಾದರೂ? ಮತ್ತೆ ಮಲ್ಲಿ, ನಾನು ನಿನಗೊಂದು ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಕೆಲಸದಲ್ಲೇ ಬ್ಯುಸಿ ಇದ್ದೀನಿ. ನನಗೆ ಸರ್ಪ್ರೈಸಾ? ಯೋನು ಬೇಡ ರೀ. ನನಗೆ ನೀವು ನನ್ನ ಜೊತೆಗೆ ಇದ್ಬಿಟ್ರೆ ಸಾಕು. ನನಗೆ ನೀವೇ ಎಲ್ಲ. ಏನು ಬೇಡವಾ? ಹಾಗಂದ್ರೆ ಹೇಗೆ ಮಲ್ಲಿ? ಇನ್ನೂ ಏನಾದರೂ ಕೇಳು. ಬಿಡಿ, ಯಾರಾದ್ರೂ ನೋಡಿದ್ರೆ ಕಷ್ಟ ಆಯ್ತದೆ. ನನ್ನ ಹೆಂಡ್ತಿನ ನಾನು ಮುದ್ದಾಡಿದ್ರೆ ಯಾರೇನು ಕೇಳ್ತಾರೆ? ಬಿಡ್ರಿ, ನಂಗೆ ನಾಚಿಕೆ ಆಯ್ತದೆ. ಏಯ್ ಮಲ್ಲಿ, ನಿಂತ್ಕೊಬೇಡ ಕಣೆ, ಹಾಗೆ ಹೋಗ್ಬಿಡು. ನಾಚಿಕೆ ನಿನಗಲ್ವೇ? ನಿನ್ನನ್ನು ಮುಟ್ಟಿದೆ ನೋಡು, ನನಗಾಗಬೇಕು ನಾಚಿಕೆ. ತಪ್ಪು ಮಾಡ್ಬಿಟ್ಟೆ ಜಡಿ, ನೀನು ಇವಳೊಬ್ಬನ್ನ ಮುಟ್ಟಿ ತಪ್ಪು ಮಾಡ್ಬಿಟ್ಟೆ. ಇಲ್ಲ ಅಂದಿದ್ರೆ ಎಂತೆಂಥ ಬಟರ್ಫ್ಲೈಸ್ನ ಮುಟ್ಕೊಂಡು ಆಟ ಆಡ್ಬೋದಿತ್ತು. ನಾಚಿಕೆ ಅಂತ ಏನತ್ತೆ? ನಿನ್ನ ಹತ್ರ ಮಾತಾಡಬೇಕಾಗಿತ್ತು. ಹೇಳಿ. ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಈಗ ನಾನೇನು ಮಾಡಿದೆ? ಓ, ನೀನೇನು ಮಾಡಿದೆ ಅಂತ ನಿನಗೆ ಗೊತ್ತಿಲ್ವಾ? ಇಲ್ಲ, ಗೊತ್ತಿಲ್ಲ. ಆ ರೀತಿ ಮಾಡಿದವ್ರಿಗೆ ತಾವು ಏನು ಮಾಡಿದ್ದೀವಿ ಅಂತ ಗೊತ್ತೇ ಇರಲ್ಲ. ಆದರೆ ಅದರ ಪರಿಣಾಮನ ಉಳಿದವರು ಅನುಭವಿಸ್ಬೇಕಾಗತ್ತೆ. ಶಂಸಿ, ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ. ಇನ್ನೇನಾಗಬೇಕು? ನಿನ್ನಿಂದ ಈ ಮನೆಯಲ್ಲಿ ಏನೇನೋ ಆಗ್ತಿದೆ. ಇಡೀ ಸಿಸ್ಟಮ್ಮೇ ಹಾಳಾಗ್ತಾ ಇದೆ. ನೀನು ಆ ಕೆಲಸ ಮಾಡಬಾರ್ದಾಗಿತ್ತು. ಅಲ್ಲ, ಏನು ಹೇಳ್ತಿದ್ದೀರಾ? ಸಿಸ್ಟಮ್ ಹಾಳಾಗೋ ಅಂಥ ಕೆಲಸ ನಾನೇನು ಮಾಡಿದ್ದೀನಿ? ತುಂಬ ಇನ್ನೋಸೆಂಟ್ ಥರ ಬಿಹೇವ್ ಮಾಡಬೇಡ. ನೀನು ಏನು ಅಂತ ನಾನು ನೋಡಿದ್ದೀನಿ, ಅರ್ಥನೂ ಮಾಡ್ಕೊಂಡಿದ್ದೀನಿ. ನನಗೆಲ್ಲ ಗೊತ್ತು. ನೀನು ಈ ಮನೆ ಯಜಮಾನಿ ಆಗಬೇಕು, ಈ ಮನೆ ಕಂಟ್ರೋಲಲ್ಲಿ ತಗೋಬೇಕು, ಅಧಿಕಾರ ಚಲಾಯಿಸಬೇಕು ಅಂತ ನಿನ್ನ ಮನಸ್ಸಲ್ಲಿ ಇಟ್ಕೊಂಡೆ ನೀನು ಈ ಮನೆಗೆ ಎಂಟ್ರಿ ಕೊಟ್ಟಿರೋದು. ಬರುವಾಗಲೇ ಇದನ್ನೆಲ್ಲ ಡಿಸೈಡ್ ಮಾಡಿಕೊಂಡೇ ಬಂದಿದೆಯಲ್ಲ. ಈ ವಿಷಯದಲ್ಲಿ ನಿನಗೆ ತುಂಬಾ ಕ್ಲಾರಿಟಿ ಇದೆ. ಮಹಾ ಬುದ್ಧಿವಂತೆ ನೀನು. ಅತ್ತೆ ಪ್ಲೀಸ್, ಅದೇನು ಅನ್ನೋದನ್ನು ಸರಿಯಾಗಿ ಬಿಡಿಸಿ ಹೇಳಿ. ಈ ಒಗಟಿನ ಭಾಷೆ ಎಲ್ಲ ನನಗೆ ಸರಿಯಾಗಿ ಅರ್ಥ ಆಗಲ್ಲ. ಅಷ್ಟೊಂದು ಬುದ್ಧಿವಂತೆ ಅಲ್ಲ ನಾನು. ಸೊ ಏನೇ ಇದ್ರೂ ಸರಿಯಾಗಿ ಹೇಳಿ. ನೀನು ಅನ್ಕೊಂಡಾಗೆ ನಿನ್ನ ಕೈಗೆ ಈ ಮನೆ ಅಧಿಕಾರ ಬಂದಿದ್ದ ತಕ್ಷಣ ನಿನ್ನ ವರ್ಷನೇ ಚೇಂಜ್ ಆಗಿಬಿಟ್ಟಿದೆ. ಕಂಪ್ಲೀಟ್ ಚೇಂಜ್ ಓವರ್. ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದೆಯಾ, ನಮ್ಮನ್ನೆಲ್ಲ ಚೀಪಾಗಿ ನಡೆಸ್ಕೊತಾ ಇದೆಯಾ. ನೋಡಿ ಅತ್ತೆ, ಆ ರೀತಿ ಏನೂ ಇಲ್ಲ. ನಿಮಗೆ ಯಾಕೆ ಹಾಗೆ ಅನಿಸ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ಸಾಕು ನಿಲ್ಸಿ ನಿನ್ನ ನಾಟಕನ. ನನಗೇನು ಗೊತ್ತಿಲ್ಲ ಅಂತ ಅನ್ಕೋಬೇಡ. ನೀನು ಈ ಮನೆಗೆ ಬಂದಿದ್ದು ಸಾಲದು ಅಂತ ನೀನು ನಿಮ್ಮ ಮನೆಯವರು ನಿನ್ನ ತಂಗಿನ ಈ ಮನೆ ಸೊಸೆಯಾಗಿ ಕರ್ಕೊಂಡು ಬರಬೇಕು ಅಂತ ಪ್ರೀ ಪ್ಲಾನ್ ಮಾಡಿದ್ದೀರಲ್ವಾ? ನನಗೆ ಗೊತ್ತು, ತುಂಬ ಹಿಂದೆನೇ ಈ ಪ್ಲ್ಯಾನ್ ಮಾಡಿದ್ದೀರಾ ಅಂತ. ಮತ್ತೆ ಏನು ಮಾತಾಡ್ತಿದ್ದೀರಾ? ನಾವು ಯಾಕೆ ಆ ರೀತಿ ಎಲ್ಲ ಮಾಡಬೇಕು? ಆರೋಪ ಮಾಡೋದಕ್ಕೆ ಒಂದು ಲಿಮಿಟ್ ಬೇಡವಾ? ಇದು ಆರೋಪ ಅಲ್ಲ, ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಇದು ನಿಜಾನೇ. ನೀನು, ನಿಮ್ಮಪ್ಪ, ನಿಮ್ಮಮ್ಮ ಎಲ್ಲ ಸೇರಿಕೊಂಡು ಪಾರ್ಥ ಅಪೇಕ್ಷನ ಲವ್ ಮಾಡೋ ಥರ ಮಾಡಿದ್ದೀರ.
ಅವನನ್ನ ನಿಮ್ಮ ಬಲೆಗೆ ಬೀಳಿಸಿದಿರ. ಬಿಕಾಸ್ ದುಡ್ಡಿನ ಆಸೆಗೆ. ಶ್ರೀಮಂತಿಗೆ ಹೇಗಿರುತ್ತೆ ಅನ್ನೋದನ್ನ ನೀನು ನೋಡ್ಬಿಟ್ಟಿದ್ಯಾ. ಅದು ರುಚಿ ಹತ್ತಿದೆ. ಅದಕ್ಕೆ ನಿನಗೆ ಸಿಗಿರೋ ಲಕ್ಸುರೀಸ್ ಎಲ್ಲ ನಿಮ್ಮ ಮನೆಯವ್ರಿಗೂ ಸಿಗಬೇಕು ಅನ್ನೋ ದುರಾಲೋಚನೆ. ಬಾಯಿ ಬಿಟ್ರೆ ದೊಡ್ಡ ದೊಡ್ಡಾಗಿ ಮಾತಾಡ್ತೀರಾ, ಆದರೆ ಮಾಡೋದಲ್ಲ ಛ ಇಂಥ ಚೀಪ್ ಕೆಲಸ. ಹೀಗೆಲ್ಲ ಮಾಡೋದಕ್ಕೆ ನಾಚಿಕೆ ಆಗಬೇಕು ನಿಮಗೆಲ್ಲ. ಅತ್ತೆ, ಇದು ತೀರಾ ಅತಿ ಆಯ್ತು. ನೀವು ನನ್ನ ಬಗ್ಗೆ ಏನು ಬೇಕಾದರೂ ಮಾತಾಡಿ, ಆದರೆ ನನ್ನ ತಂದೆ ತಾಯಿ ನಮ್ಮ ಮನೆಯವ್ರ ಬಗ್ಗೆ ಈಗೇನು ಹೇಳ್ತೀಯಾ? ಇಷ್ಟೊತ್ತು ತುಂಬಾನೇ ಮಾತಾಡ್ತಿದ್ದೆ, ಈಗೇನಾಯ್ತು? ಮಾತು ಬರ್ತಾ ಇಲ್ವಾ? ನಿನ್ ಬಂಡವಾಳ ಎಲ್ಲ ಆಚೆ ಬಂತು ಅಂತ ತಾನೆ? ನಿಮ್ ಕುಮ್ಮಕ್ಕಿಂದಾನೆ ಇದೆಲ್ಲ ಆಗಿರೋದು. ಇಲ್ಲಾಂದ್ರೆ ಅವರು ಇಷ್ಟು ಮುಂದುವರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮನೆಯವರೆಲ್ಲ ಸೇರಿ ಚೆನ್ನಾಗೇ ಬಲೆ ಬೀಸಿದಿರ. ನಿಮ್ಮನ್ನೆಲ್ಲ ನೋಡಿದ್ರೆ ಅಸಹ್ಯ ಅನ್ಸುತ್ತೆ.